ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಎಡದಂಡೆ ಮತ್ತು ಬಲದಂಡೆ ಕಾಲುವೆಗಳಿಗೆ ನೀರು ಬಿಡುವ ಬಗ್ಗೆ ಚರ್ಚೆ ನಡೆಯುತ್ತಿದೆ. ಆದರೆ ಮತ್ತೊಂದೆಡೆ ಭದ್ರಾ ಡ್ಯಾಮ್ನಲ್ಲೇ ಸಾಕಷ್ಟು ನೀರಿನ ಲಭ್ಯತೆ ಇಲ್ಲ. ಇದರ ನಡುವೆಯೂ ಭದ್ರಾ ಮೇಲ್ದಂಡೆ ಕಾಲುವೆಗೂ ನೀರು ಬಿಡಬೇಕೆನ್ನುವ ಬೇಡಿಕೆ ಕೇಳಿಬರುತ್ತಿದೆ. ಸ್ನೇಹಿತರೆ, ಇಲ್ಲಿ ರೈತರ ಒಂದೇ ಪ್ರಶ್ನೆ: ಭದ್ರಾ ಡ್ಯಾಮ್ನಲ್ಲಿ ನೀರು ಕಡಿಮೆ ಇರುವಾಗ ಎಡದಂಡೆ, ಬಲದಂಡೆ ಹಾಗೂ ಮೇಲ್ದಂಡೆ ಮೂರು ಕಡೆಗೂ ನೀರು ಹೇಗೆ ನಿರ್ವಹಣೆ ಮಾಡಲಾಗುತ್ತದೆ? ಇನ್ನೊಂದು ಪ್ರಮುಖ ವಿಚಾರ ಎಂದರೆ, ತುಂಗಾದಿಂದ ಭದ್ರಕ್ಕೆ ನೀರು ತರುವ ಯೋಜನೆ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ. ಸ್ನೇಹಿತರೆ, ಹೀಗಿರುವಾಗ ಭದ್ರಾ ಮೇಲ್ದಂಡೆ ಕಾಲುವೆಗೆ ನೀರು ಬಿಡುವ ನಿರ್ಧಾರ ಹೇಗೆ ಸಾಧ್ಯ? ನೀರಿನ ಮೂಲ ಯಾವುದು? ರೈತರಿಗೆ ಎಷ್ಟು ಪ್ರಮಾಣದಲ್ಲಿ ನೀರು ಸಿಗಲಿದೆ? ಇದು ಈಗ ಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರಲ್ಲಿ ಮೂಡಿರುವ ಪ್ರಮುಖ ಪ್ರಶ್ನೆ. ಈ ಬಗ್ಗೆ ಅಧಿಕಾರಿಗಳಿಂದ ಸ್ಪಷ್ಟ ಮಾಹಿತಿ ಮತ್ತು ಅಧಿಕೃತ ನಿರ್ಧಾರ ನಾಳೆ ಸಿಗುತ್ತದೆ. ಸ್ನೇಹಿತರೆ, ನಾಳೆ ಬೆಂಗಳೂರಲ್ಲಿ ಕಾಡಾ ಸಮಿತಿ ಸಭೆ ಇದೆ. ನೋಡೋಣ ನಾಳೆ ಯಾವ ರೀತಿ ನಿರ್ಧಾರ ಕೈಗೊಳ್ತಾರೆ ಅಂತ. ಮುಂಗಾರು ಭತ್ತದ ಬೆಳೆಗೆ ನೀರು ಕೊಡ್ತಾರೋ ಅಥವಾ ಬೇಸಿಗೆ ಹಂಗಾಮಿಗೆ ಬೆಳೆಗೆ ನೀರು ಸ್ಟೋರ್ ಮಾಡ್ತಾರೋ ನೋಡಬೇಕು. ಸ್ನೇಹಿತರೆ, ಪ್ರತಿದಿನ ಭದ್ರಾ ಡ್ಯಾಮ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ಸ್ನೇಹಿತರೆ, ಇವತ್ತು ಡ್ಯಾಮ್ನ ನೀರಿನ ಮಟ್ಟ ಎಷ್ಟಿದೆ ಅಂತ ನೋಡೋಣ. ದಿನಾಂಕ 17/8/2026. ಡ್ಯಾಮ್ನ ನೀರಿನ ಮಟ್ಟ 173 ಅಡಿ 5 ಇಂಚಿದೆ. ಸ್ನೇಹಿತರೆ, ಇನ್ನು ಟೋಟಲ್ ಸ್ಟೋರೇಜ್ ಕೆಪಾಸಿಟಿ 71 TMC ನೀರು ಸಂಗ್ರಹ ಮಾಡ್ಬೋದು. ಇವತ್ತು ಡ್ಯಾಮಲ್ಲಿ 56 TMC ನೀರು ಸಂಗ್ರಹವಾಗಿದೆ. ಸ್ನೇಹಿತರೆ, ಇನ್ನು ಒಳಹರಿವು ವಿಷಯಕ್ಕೆ ಬಂದರೆ 3154 ಕ್ಯೂಸೆಕ್ಸ್ ನೀರು ಒಳಹರಿವು ಬರ್ತಿದೆ. ಸ್ನೇಹಿತರೆ, ಒಳಹರಿವು ನೋಡ್ತಿದ್ರೆ ಮಲೆನಾಡು ಭಾಗದಲ್ಲಿ ಮಳೆ ಸಂಪೂರ್ಣವಾಗಿ ನಿಂತಿದೆ ಅನಿಸುತ್ತೆ. ದಿನೇ ದಿನೇ ಕಮ್ಮಿ ಆಗ್ತಿದೆ ಒಳಹರಿವು. ಮುಂಚೆ ಎಲ್ಲ 4000 ಬರ್ತಿತ್ತು, 5000 ಬರ್ತಿತ್ತು. ಇವತ್ತು 3000 ಬರ್ತಿದೆ. ಇನ್ನು ಹೊರಹರಿವು ವಿಷಯಕ್ಕೆ ಬಂದರೆ 203 ಕ್ಯೂಸೆಕ್ಸ್ ನೀರು ಹೊರಹರಿವು ಹೋಗ್ತಿದೆ. ಬಲದಂಡೆ ಹಾಗೂ ಎಡದಂಡೆ ಕಾಲುವೆಗೆ ಯಾವುದೇ ರೀತಿ ನೀರು ಬಿಡ್ತಾ ಇಲ್ಲ. ಸ್ನೇಹಿತರೆ, ಕಳೆದ ವರ್ಷ ಇದೇ ದಿನಕ್ಕೆ 185 ಅಡಿ ಇತ್ತು ಡ್ಯಾಮಲ್ಲಿ. ಕೆಪಾಸಿಟಿ 70 TMC ನೀರು ಸಂಗ್ರಹವಾಗಿತ್ತು ಕಳೆದ ವರ್ಷ ಈ ದಿನಕ್ಕೆ. ಇವತ್ತು ಡ್ಯಾಮಲ್ಲಿ ಬರೀ 56 TMC ನೀರು ಸಂಗ್ರಹವಾಗಿದೆ. ಹೋದ ವರ್ಷ ಈ ವರ್ಷ ಕಂಪೇರ್ ಮಾಡಿದರೆ ಇನ್ನೂ 14 TMC ನೀರು ತುಂಬಬೇಕಾಗಿದೆ. ಸ್ನೇಹಿತರೆ,